ಬರುವ ಜೂನ್ 6ನೇ ತಾರೀಕು ಭಾವುಕ ಅಮಾವಾಸ್ಯ ಶನಿ ಜಯಂತಿ ಇದೆ. ತಪ್ಪದೇ ಎಲ್ಲರೂ ಕೂಡ ಶನಿ ಶಾಂತಿ ಸೇವೆಯನ್ನ ಮಾಡಿಸ್ರಿ. ಹುಬ್ಬಳ್ಳಿಯ ಪರಿವಾರ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಅವತ್ತಿನ ದಿವಸ ತಿರುನಲ್ಲಾರ್ ತಮಿಳುನಾಡು ಕ್ಷೇತ್ರದಿಂದ ವಿಭೀಷಣ ಪೂಜಿಸಿದಂತಹ ಉತ್ಸವ ಮೂರ್ತಿ ದೇವಸ್ಥಾನಕ್ಕೆ ಬರ್ತಾ ಇದೆ. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂತಂತಂದ್ರೆ, ನೀವು ಆ ಶನಿದೇವರ ಸನ್ನಿಧಾನದೊಳಗ ಬೇಕಾದಂಗ ಬಗ್ಗಿ ನಮಸ್ಕಾರ ಮಾಡಬಹುದು. ಬೇರೆ ಎಲ್ಲೇ ಶನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಹೋದ್ರೂ ಕೂಡ ನೀವು ಬಗ್ಗಿ ನಮಸ್ಕಾರ ಮಾಡೋ ಹಾಗಿಲ್ಲ. ಮೇಲ್ಗಡೆಗೆ ಲಕ್ಷ್ಮೀ ನರಸಿಂಹ ದೇವರು, ಹನುಮಂತ ದೇವರು, ಶನಿದೇವರು ಇವರೆಲ್ಲರ ಸಮೇತವಾಗಿ ಪರಿವಾರ ಶನೇಶ್ವರ ಅಂತ ಹೇಳಿ ಹುಬ್ಬಳ್ಳಿಯ ಈ ಶನಿದೇವರು ಪ್ರಸಿದ್ಧರಾಗಿದ್ದಾರೆ. ಯಾವ ಯಾವ ರಾಶಿಯವರಿಗೆ ಸಾಡೆ ಸಾತಿ ಇದೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಮಕರ, ಕುಂಭ ಮತ್ತು ಮೀನ ರಾಶಿಯವರಿಗೆ ಸಾಡೆ ಸಾತಿ ಇದೆ. ಹಂಗಿದ್ರ ಯಾವ ಯಾವ ಶನಿ ದೋಷಗಳು ನಮಗೆ ತಾಕ್ತಾ ಇವೆ, ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಶನಿ ಇವತ್ತಿನ ಈ ವರ್ಷದೊಳಗ ಸಂಚಾರ ಮಾಡ್ತಾನೆ ಅಂತನ್ನೋದನ್ನ ನೋಡೋದಾಗಿದ್ರೆ, ಮೊಟ್ಟ ಮೊದಲಿಗೆ ಕುಂಭರಾಶಿಯವರಿಗೆ ಮೊದಲನೇ ಶನಿ ಆಗ್ತಾನೆ. ಮಕರ ರಾಶಿಯವರಿಗೆ 2ನೇ ಶನಿ, ಧನು ರಾಶಿಯವರಿಗೆ 3ನೇ ಶನಿ, ವೃಶ್ಚಿಕ ರಾಶಿಯವರಿಗೆ 4ನೇ ಶನಿ, ತುಲಾ ರಾಶಿಯವರಿಗೆ 5ನೇ ಶನಿ, ಕನ್ಯಾ ರಾಶಿಯವರಿಗೆ 6ನೇ ಶನಿ, ಸಿಂಹ ರಾಶಿಗೆ 7ನೇ ಶನಿ, ಕರ್ಕ ರಾಶಿಗೆ 8ನೇ ಶನಿ, ಮಿಥುನ ರಾಶಿಗೆ 9ನೇ ಶನಿ, ವೃಷಭ ರಾಶಿಗೆ 10ನೇ ಶನಿ, ಮೇಷ ರಾಶಿಗೆ 11ನೇ ಶನಿ, ಮೀನ ರಾಶಿಗೆ 12ನೇ ಶನಿ ಆಗಿದ್ದಾನೆ. ಆದ್ದರಿಂದ ಎಲ್ಲ ರಾಶಿಯವರು ಕೂಡ ತಪ್ಪದೆ ಶನಿಶಾಂತಿ ಹೋಮವನ್ನ ಬರುವ ಜೂನ್ 6ನೇ ತಾರೀಕು ಭಾವುಕ ಅಮಾವಾಸ್ಯ ಶನಿ ಜಯಂತಿಯಲ್ಲಿ ತಾವೆಲ್ಲರೂ ಕೂಡ ಮಾಡಿಸ್ಬೇಕು. ಇಲ್ಲಿ ನಾವು ಒಂದು ದೂರವಾಣಿ ಸಂಖ್ಯೆಯನ್ನ ಕೊಡ್ತೇವೆ. ಆ ದೂರವಾಣಿ ಸಂಖ್ಯೆಗೆ ಅವಶ್ಯವಾಗಿ ನೀವು ಕರೆ ಮಾಡಿ ನಿಮ್ಮ ಎಲ್ಲ ರೀತಿಯಾದಂತಹ ಜಾತಕದ ವಿಮರ್ಶೆಯನ್ನ ಮಾಡಿ, ವಿಶೇಷವಾಗಿ ಶನಿ ದೋಷ ಪರಿಹಾರಾರ್ಥವಾಗಿ ಈ ಒಂದು ವಿಶಿಷ್ಟವಾದಂತಹ ಪೂಜೆ. ಜೀವನದೊಳಗ ಉತ್ಸಾಹವನ್ನೇ ಕಳ್ಕೊಂಡಿರಿ ಅಂತಂತಂದ್ರೆ ದಯವಿಟ್ಟು ಚಿಂತಾಮುಕ್ತರಾಗ್ಲಿಕ್ಕೆ ಆ ಶನಿದೇವರ ಆರಾಧನೆ ಬಹಳ 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 ಮುಖ್ಯವಾಗಿದೆ. ಆದ್ದರಿಂದ ಬರುವ 6ನೇ ತಾರೀಕು ಭಾವುಕ ಅಮಾವಾಸ್ಯ ಶನಿ ಜಯಂತಿ ಇರ್ತದೆ. ತಾವೆಲ್ಲರೂ ಕೂಡ ತಪ್ಪದೆ ಹುಬ್ಬಳ್ಳಿಯ ಪರಿವಾರ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬನ್ನಿ. ಅವತ್ತಿನ ದಿವಸ ನಿಮ್ ಕೈಯಿಂದಲೇ ಶನಿದೇವರ ಉತ್ಸವ ಮೂರ್ತಿಗೆ, ತಿರುನಲ್ಲಾರ್ ತಮಿಳುನಾಡು ಕ್ಷೇತ್ರದಿಂದ ಬರುವಂತಹ ಶನಿದೇವರ ಉತ್ಸವ ಮೂರ್ತಿಗೆ ನಿಮ್ಮ ಕೈಯಿಂದನೇ ಅಭಿಷೇಕ ಮಾಡುವಂತಹ ಸೌಭಾಗ್ಯ, ಅದರೊಟ್ಟಿಗೆ ಶನಿ ಶಾಂತಿ ಹೋಮದ ಸಂಕಲ್ಪವನ್ನ ಮಾಡಿ ಶನಿದೇವರಿಗೆ ತೈಲಾಭಿಷೇಕವನ್ನ ಮಾಡಿ ನಿಮ್ಮ ಎಲ್ಲ ಶನಿ ದೋಷಗಳ ಪರಿಹಾರ ಅವತ್ತಿನ ದಿವಸ ಶತಸಿದ್ಧ. ವಿವಾಹ, ವಿದ್ಯಾ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರತಿಬಂಧಕ ದೋಷಗಳನ್ನು ದೂರ ಮಾಡಿಕೊಳ್ಳಲು ಬರುವ ಭಾವುಕ ಅಮಾವಾಸ್ಯೆ ವರ್ಷದಲ್ಲಿ 1 ದಿನ ಮಾತ್ರ ಬರುವಂತಹ ಶನಿದೇವರ ಪ್ರೀತ್ಯರ್ಥವಾಗಿ ಮಾಡತಕ್ಕಂತಹ ಕರ್ಮಗಳಿಗೆ ಅದ್ಭುತವಾದಂತಹ ದಿನ. ಆದ್ದರಿಂದ ಬಹಳ 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 ಸುಂದರವಾಗಿರ್ತಕ್ಕಂತಹ ಆ ಪರಿವಾರ ಶನೈಶ್ಚರ ದೇವರ ಸನ್ನಿಧಾನದಲ್ಲಿ ಆ ಬರುವ ಭಾವುಕ ಅಮಾವಾಸ್ಯೆ ಜೂನ್ 6 ಗುರುವಾರದಂದು ತಾವೆಲ್ಲರೂ ಕೂಡ ಹುಬ್ಬಳ್ಳಿಯ ಕ್ಷೇತ್ರಕ್ಕೆ ಬಂದು ವಿಶ್ವೇಶ್ವರ ನಗರದಲ್ಲಿರತಕ್ಕಂತಹ ಆ ಸ್ವಾಮಿಯ ದರ್ಶನವನ್ನ ಮಾಡಿಕೊಳ್ಳಿ. ಬರುವಂತಹ ಭಕ್ತರಿಗೆಲ್ಲರಿಗೂ ಕೂಡ ಅಭಯವನ್ನ ಕೊಡತಕ್ಕಂತಹ ಈ ದೈವ ಪರಿವಾರ ಶನೈಶ್ಚರ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದ್ದಾನೆ. ಈ ಸ್ವಾಮಿ ಸನ್ನಿಧಾನದಲ್ಲಿ ಮಾಡಿದಂತಹ ಪೂಜೆ ಯಾವತ್ತಿದ್ರೂ ಕೂಡ ಸಾರ್ಥಕನೇ, ಯಾವುದೂ ಕೂಡ ವ್ಯರ್ಥವಾಗಿ ಹೋಗೋದಿಲ್ಲ. ಅಂತಹ ಅದ್ಭುತನಾಗಿರ್ತಕ್ಕಂತಹ ಶನೈಶ್ಚರ ಈ ಎಲ್ಲ ರಾಶಿಯವರೆಗೂ 12 ರಾಶಿಗಳಲ್ಲಿ ಸಂಚಾರ ಮಾಡಿ ಎಲ್ಲರಿಗೂ ಕೂಡ ಒಳಿತನ್ನ ಶುಭವನ್ನ ಮಾಡುವಂತಹ ಶಕ್ತಿ, ದಂಡವನ್ನು ಕೊಡುವಂತಹ ಶಕ್ತಿಯನ್ನು ಕೂಡ ಹೊಂದಿದ್ದಾನೆ. ಆದ್ದರಿಂದ ದಂಡದಿಂದ ಮುಕ್ತಿಯನ್ನ ಪಡಿಬೇಕು ಅಂತಂದರೆ ಶನಿದೇವರ ಸೇವೆಯನ್ನ ಮಾಡಿ, ದಾನ ಧರ್ಮಗಳನ್ನ ವಿಶೇಷವಾಗಿ ಆಚರಣೆ ಮಾಡಿ, ಬಂದ ಸದ್ಭಕ್ತರಿಗೆ ಅಭಯವನ್ನ ಕೊಡತಕ್ಕಂತಹ ಹುಬ್ಬಳ್ಳಿಯ ನಮ್ಮ ಪರಿವಾರ ಶನೈಶ್ಚರ ದೇವರ ಸನ್ನಿಧಾನದಲ್ಲಿ ತಾವೆಲ್ಲರೂ ಕೂಡ ಬನ್ನಿ. ಭಾವುಕ ಅಮಾವಾಸ್ಯೆ ಶನಿ ಜಯಂತಿಗೆ ನಿಮಿತ್ತಕವಾಗಿ ನಡೆಯುವಂತಹ ಅನ್ನದಾನಾದಿ ಸೇವೆಗಳಲ್ಲಿ ಪಾಲ್ಗೊಂಡು ನಿಮ್ಮ ಎಲ್ಲ ರೀತಿಯಾದಂತಹ ಶನಿ ದೋಷಗಳಿಗೆ ಪರಿಹಾರವನ್ನ ಕೊಂಡುಕೊಳ್ಳಿ. ಜಯ ಶನೈಶ್ವರ.